ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮನ ತಿರುಗಿ ದೇವರತ್ತ ಬಂದು ನಾವು ಪರರನ್ನು ಕ್ಷಮಿಸಿದಾಗ ಮಾತ್ರ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ನಾವು ಮನ ತಿರುಗಿ ಬಂದು ಪರರನ್ನು ಕ್ಷಮಿಸುವುದರಲ್ಲಿ ವಿಫಲರಾಗಿದ್ದೇ ಆದಲ್ಲಿ ದೇವರಿಂದ ಕ್ಷಮೆಯನ್ನು ನಾವು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ದೇವರು ಕರುಣಾಮಯಿ ಆಗಿರುವಂತೆ ನಾವು ಸಹ ಕರುಣಾಮಯಿಯಾಗಿ ಬೇರೆಯವರ ತಪ್ಪನ್ನು ಕ್ಷಮಿಸದಿದ್ದಲ್ಲಿ ದೇವರಿಂದ ನಾವು ಕ್ಷಮೆಯನ್ನಾಗಲಿ ಕರುಣೆಯನ್ನಾಗಲಿ ಪಡೆಯಲು ಸಾಧ್ಯವಿಲ್ಲ. ನಾವು ಕೇಳಿಕೊಳ್ಳುವುದು, ನಾನು ಮನ ತಿರುಗಿದ್ದೇನೆ, ನಾನು ದೇವರತ್ತ ಬರುತ್ತಿದ್ದೇನೆ ಎಂಬುದಾಗಿ ನಾವು ಆಲೋಚಿಸಿ ಬರುತ್ತೇವೆಯೇ ಹೊರತು ನಮ್ಮ ಸಹೋದರ ಸಹೋದರಿ ಮಾಡಿದಂಥ ಚಿಕ್ಕ ತಪ್ಪುಗಳನ್ನು ಕ್ಷಮಿಸುವುದರಲ್ಲಿ ವಿಫಲರಾಗಿದ್ದೇವೆ. ಮತ್ತು ಪತಿ ಪತ್ನಿಯರು ಮಾಡಿರುವಂಥ ಚಿಕ್ಕ ಪುಟ್ಟ ತಪ್ಪುಗಳನ್ನು ಜೀವನ ಪೂರ್ತಿ ಕ್ಷಮಿಸದೆ ಅವರನ್ನು ಹೀಯಾಳಿಸಿ ಬದುಕುತ್ತಾ ಇದ್ದೇವೆ. ಹಾಗಾಗಿಯೇ ದೇವರು ಕರುಣಾಮಯಿಯಾಗಿದ್ದರೂ ಸಹ ನಮ್ಮ ತಪ್ಪನ್ನು ಕ್ಷಮಿಸುವುದರಲ್ಲಿ ಅವರು ಎಂದಿಗೂ ಮನ ತೋರುವುದಿಲ್ಲ. ಹಾಗಾಗಿ ಮೊದಲು ನಾವು ನಮ್ಮ ಸಹೋದರ ಸಹೋದರಿಯರ ಪತಿ ಪತ್ನಿಯರ ಮಕ್ಕಳ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಆಗ ಮಾತ್ರ ನಾವು ದೇವರಿಂದ ಕ್ಷಮೆಯನ್ನು ಪಡೆದು ನಾವು ಯೋಗ್ಯ ಕ್ರೈಸ್ತರಾಗುತ್ತೇವೆ. ಈ ಎಲ್ಲ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.